ಅವಕಾಶವನ್ನು ಕೊಟ್ಟಂತಹ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಮಾತ್ರಪತಿ ಪ್ರಭು ಮತ್ತೆ ಎಲ್ಲ ನನ್ನ ಗುರುಗಳಿಗೂ, ಶಿಕ್ಷಾ ಗುರುಗಳಿಗೂ ವಂದನೆಯನ್ನು ಪಾದಾಭಿವಂದನೆ ಮಾಡುತ್ತಾ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ, ಅವರಿಲ್ದಿರ ಇದ್ರೆ ನಾವು ಯಾವ್ದು ಪ್ರವಚನವನ್ನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಭಕ್ತರಿಗೂ ಅವರ ಪಾದಾಭಿವಂದನೆ ಮಾಡುತ್ತಾ ಈ ದಿನದ ಭಗವತ್ ಶ್ಲೋಕದ ಚರ್ಚೆಯನ್ನು ಮುಂದುವರಿಸೋಣ. ಮೊದಲಿಗೆ ಒಂದು ಸಣ್ಣ ಕೀರ್ತನೆಯಿಂದ ಶುರು ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ಬ್ರಜ ಜನ ರಂಜನ, ಯಶೋದಾನಂದನ ಬ್ರಜ ಜನ ರಂಜನ, ಯಮುನಾ ತೀರವನಚಾರಿ, ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ, ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ, ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ರಾಧಾ ಮಾಧವ ರಾಧೆ, ಜಯ ರಾಧಾ ಮಾಧವ ರಾಧೆ. ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ, ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ. ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ, ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ. ಜಯ ಭಕ್ತ ವತ್ಸಲ ಶ್ರೀ ಬಾಲಾಜಿ, ಭಕ್ತ ವತ್ಸಲ ಶ್ರೀ ಬಾಲಾಜಿ. ಜಯ ಜಯ ಪ್ರಭುಪಾದ ಜಯ ಜಯ ಪ್ರಭುಪಾದ. ಜಯ ಜಯ ಗುರುದೇವ್ ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. कलियुग धर्म श्री कृष्ण संकीर्तन की जय, श्रील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय. जय गौर प्रेमानंदे. हरि हरि बोल. हरे कृष्ण. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ನನಗೆ ಕೊಟ್ಟಿರುವಂತಹ ಶ್ಲೋಕ 1ನೇ ಸ್ಕಂದ 10ನೇ ಅಧ್ಯಾಯ ಶ್ಲೋಕ 25.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯತೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಯದಾ ಹಿ ಅಧರ್ಮೇಣ ತಮಾಧಿಯಾ ನೃಪಾ ಜೀವಂತಿ ತತ್ರ ವಿಶೇಷಃ ಹಿ ಸತ್ವತಃ ಕಿಲ ದತ್ತೇ ಭಗಂ ಸತ್ಯಮೃತಂ ದಯಂ ಯಶಾ ಭವಾಯ ರೂಪಾಣಿ ದದತ್ ಯುಗೇ ಯುಗೇ. ಯದಾ ಹಿ ಅಧರ್ಮೇಣ ತಮಾದಿಯೋ ನೃಪಾ ಜೀವಂತಿ ತತ್ರೈಷಿ ಸತ್ವತಃ ಕಿಲ ದತ್ತೇ ಭಗಂ ಸತ್ಯಾಮೃತಂ ದಯಾ ಯಶೋ ಭವಾಯ ರೂಪಾಣಿ ದದ್ಯುಗೆ ಯುಗೆ. ಯದಾ ಹೃದಯಮೇಣ ತಮೋಧಿಯಾ ನೃಪಾ ಜೀವಂತಿ ತತ್ರೈಷಿ ಸತ್ವತಃ ಕಿಲ ದತ್ತೇ ಭಗಂ ಸತ್ಯಾಮೃತಂ ದಯಾ ಯಶೋ ಭವಾಯ ರೂಪಾಣಿ ದತ್ ಯುಗೆ ಯುಗೆ. ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದ ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಕೀಳು ದರ್ಜೆಯ ತಮೋಗುಣದಿಂದ ಪ್ರಾಣಿಗಳಂತೆ ಬದುಕುವ ರಾಜರು ಮತ್ತು ಶಾಸಕರು ಇದ್ದಾಗಲೆಲ್ಲ ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಸತ್ಯ ಋತಗಳ ಪರಮಾಧಿಕಾರವನ್ನು ವ್ಯಕ್ತಪಡಿಸುತ್ತಾನೆ. ಶ್ರದ್ಧೆಯುಳ್ಳವರಲ್ಲಿ ವಿಶೇಷ ಕೃಪೆ ತೋರುತ್ತಾನೆ. ಅದ್ಭುತ ಕಾರ್ಯಗಳನ್ನೆಸಗುತ್ತಾನೆ. ವಿಭಿನ್ನ ಕಾಲ ಮತ್ತು ಯುಗಗಳ ಅಗತ್ಯ ತಕ್ಕಂತೆ ನಾನಾ ಅಲೌಕಿಕ ರೂಪಗಳನ್ನು ತೋರುತ್ತಾನೆ. ಭಾವಾರ್ಥ ತುಂಬಾ ದೊಡ್ಡದಾಗಿದೆ, ಒಂದೆರಡು ಪ್ಯಾರಾಗ್ರಾಫ್ ಓದೋಣ. ಹಿಂದೆ ಹೇಳಿದಂತೆ ಬ್ರಹ್ಮಾಂಡ ಸೃಷ್ಟಿ ಸರ್ವಶ್ರೇಷ್ಠ ಭಗವಂತನ ಸ್ವತ್ತಾಗಿದೆ. ಎಲ್ಲವೂ ಪರಮಪುರುಷನ ಸ್ವತ್ತು ಎಂಬುದೇ ಈಶೋಪನಿಷತ್ತಿನ ಮೂಲ ತತ್ವಬೋಧವಾಗಿದೆ. ಸರ್ವಶ್ರೇಷ್ಠ ಭಗವಂತನ ಸ್ವತ್ತನ್ನು ಯಾರೂ ಆಕ್ರಮಿಸಬಾರದು. ಭಗವಂತನು ತನಗೆ ಕರುಣಿಸಿದ್ದನ್ನು ಮಾತ್ರ ಪ್ರತಿಯೊಬ್ಬನೂ ವಿನಮ್ರನಾಗಿ ಸ್ವೀಕರಿಸಬೇಕು. ಭೂಮಿ ಅಥವಾ ಇನ್ಯಾವುದೇ ಲೋಕ ಇಲ್ಲವೇ ವಿಶ್ವವೆಲ್ಲ ಭಗವಂತನ ಅಖಂಡ ಸ್ವತ್ತಾಗಿದೆ. ಜೀವಗಳು ನಿಶ್ಚಿತವಾಗಿಯೂ ಅವನ ವಿಭಿನ್ನಾಂಶಗಳು ಮತ್ತು ಮಕ್ಕಳು. ತನ್ಮೂಲಕ ಭಗವಂತನ ಕೃಪೆಯಿಂದ ತನಗೆ ವಿಹಿತವಾದ ಕರ್ಮವನ್ನು ನಿರ್ವಹಿಸುತ್ತಾ ಬದುಕುವ ಹಕ್ಕನ್ನು ಪ್ರತಿಯೊಬ್ಬನೂ ಹೊಂದಿದ್ದಾನೆ. ಆದ್ದರಿಂದಲೇ ಭಗವಂತನ ಅನುಮೋದನೆ ಇಲ್ಲದೆ ಇನ್ನೊಬ್ಬ ವ್ಯಕ್ತಿಯ ಅಥವಾ ಪ್ರಾಣಿಯ ಹಕ್ಕನ್ನು ಅತಿಕ್ರಮಿಸಲಾಗದು. ರಾಜ ಅಥವಾ ಶಾಸಕ ಭಗವತ್ ಸಂಕಲ್ಪದ ವ್ಯವಸ್ಥೆಯನ್ನು ಪಾಲಿಸಲು ಇರುವ ಭಗವತ್ ಪ್ರತಿನಿಧಿಗಳು. ಅವನು ಮಹಾರಾಜ ಯುಧಿಷ್ಠಿರ ಅಥವಾ ಪರೀಕ್ಷಿತನಂತೆ ಮಾನನೀಯನಾಗಿರಬೇಕು. ಅಂತಹ ರಾಜರು ಸಂಪೂರ್ಣ ಜವಾಬ್ದಾರಿ ಹೊಂದಿರುತ್ತಾರೆ. ಜಗತ್ತಿನ ಆಡಳಿತದ ಬಗ್ಗೆ ಪ್ರಮಾಣಭೂತರಾದವರಿಂದ ಜ್ಞಾನವನ್ನು ಸಂಪಾದಿಸುತ್ತಾರೆ. ಆದರೆ ಕೆಲವೊಮ್ಮೆ ಐಹಿಕ ಗುಣಗಳಲ್ಲೇ ಅತ್ಯಂತ ಕೀಳು ದರ್ಜೆಯನಾದ ತಮೋಗುಣದ ಪ್ರಭಾವದಿಂದ ರಾಜರು ಶಾಸಕರು ಜ್ಞಾನ ಜವಾಬ್ದಾರಿಗಳಿಲ್ಲದೆ ಅಧಿಕಾರಕ್ಕೆ ಬರುತ್ತಾರೆ. ಅಂತಹ ಮೂರ್ಖ ಶಾಸಕರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಪ್ರಾಣಿಗಳಂತೆ ಬದುಕುತ್ತಾರೆ. ಅದರ ಪರಿಣಾಮವಾಗಿ ಇಡೀ ವಾತಾವರಣ ಅರಾಜಕತೆ ಮತ್ತು ದುಷ್ಟ ಶಕ್ತಿಗಳಿಂದ ವ್ಯಾಪಿಸಿ ಬಿಡುತ್ತದೆ. ಜಾತೀಯತೆ, ಲಂಚಕೋರತನ, ವಂಚನೆ, ದಾಳಿ, ಅವುಗಳಿಂದಾಗಿ ದುರ್ಭಿಕ್ಷ, ಸೋಂಕು ರೋಗ, ಯುದ್ಧ ಹಾಗೂ ಅಂತಹುದೇ ಇನ್ನಿತರ ಪೀಡೆಗಳು ಮನುಷ್ಯ ಸಮಾಜದಲ್ಲಿ ಪ್ರಧಾನವಾಗಿ ಬಿಡುತ್ತವೆ. ಭಗವದ್ಭಕ್ತರಿಗೆ, ಶ್ರದ್ಧಾವಂತರಿಗೆ ಎಲ್ಲಾ ರೀತಿಯ ಉಪದ್ರವ ಕೊಡಲಾಗುತ್ತದೆ. ಈ ಎಲ್ಲ ಕುರುಹುಗಳು ಭ್ರಷ್ಟ ದೊರೆಗಳನ್ನು ಸೋಲಿಸಲು, ಧಾರ್ಮಿಕ ತತ್ವಗಳನ್ನು ಪುನಃ ಸ್ಥಾಪಿಸಲು ಭಗವಂತ ಅವತಾರ ವ್ಯಕ್ತಿ ಬರುವ ಕಾಲವನ್ನು ಸೂಚಿಸುತ್ತದೆ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಆಗ ಭಗವಂತನು ಯಾವ ಐಹಿಕ ಗುಣಗಳ ಛಾಯೆಯೂ ಇಲ್ಲದೆ ತನ್ನ ದಿವ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ತನ್ನ ಸೃಷ್ಟಿಯನ್ನು ಸಹಜ ಸ್ಥಿತಿಯಲ್ಲಿ ಇಡಲಿಕ್ಕಾಗಿ ಮಾತ್ರ ಆತ ಅವತರಿಸುತ್ತಾನೆ. ಸಹಜ ಸ್ಥಿತಿ ಎಂದರೆ ಹೀಗೆ: ಭಗವಂತನು ಪ್ರತಿಯೊಂದು ಲೋಕದಲ್ಲೂ ಸ್ಥಳೀಯ ಜೀವಿಗಳ ಎಲ್ಲ ಅಗತ್ಯಗಳನ್ನು ಒದಗಿಸಿದ್ದಾನೆ. ಅಲ್ಲಿ ಅವರು ಸುಖವಾಗಿ ಬದುಕಬಹುದು. ಅಪೌರುಷೇಯ ಧರ್ಮಗ್ರಂಥಗಳು ಉಲ್ಲೇಖಿಸಿದ ನೀತಿ ನಿಯಮಗಳನ್ನು ಅನುಸರಿಸುತ್ತಾ
ಕೊನೆಯಲ್ಲಿ ಮೋಕ್ಷವನ್ನು ಪಡೆಯಲು ತಮ್ಮ ಪೂರ್ವ ನಿಶ್ಚಿತ ಕರ್ಮಗಳನ್ನು ನಿರ್ವಹಿಸಬಹುದು. ತುಂಟ ಹುಡುಗರಿಗೆ ಆಟದ ತೊಟ್ಟಿಲನ್ನು ಒದಗಿಸಿದಂತೆ ನಿತ್ಯ ಬದ್ಧರ ಲಹರಿಗಳನ್ನು ತೃಪ್ತಿಪಡಿಸಲು ಈ ಐಹಿಕ ಜಗತ್ತನ್ನು ಸೃಷ್ಟಿಸಲಾಗಿದೆ. ಇಲ್ಲದಿದ್ದಲ್ಲಿ ಈ ಐಹಿಕ ಜಗತ್ತಿನ ಅಗತ್ಯವೇ ಇರಲಿಲ್ಲ. ಆದರೆ ಅವರು ಲೌಕಿಕ ವಿಜ್ಞಾನದ ಶಕ್ತಿಯಿಂದ ಉನ್ಮತ್ತರಾಗಿ ಭಗವಂತನ ಅನುಮೋದನೆ ಇಲ್ಲದೆ ನೀತಿ ಬಾಹಿರವಾಗಿ ಸಂಪನ್ಮೂಲಗಳನ್ನು ಕೇವಲ ಇಂದ್ರಿಯ ತೃಪ್ತಿಗಾಗಿ ಶೋಷಿಸಲು ಹೊರಟಾಗ ಅಂತಹ ದಂಗೆಕೋರರನ್ನು ದಂಡಿಸಲು, ಶ್ರದ್ಧಾಳುಗಳನ್ನು ರಕ್ಷಿಸಲು ಭಗವಂತನ ಅವತಾರ ಅಗತ್ಯವಾಗುತ್ತದೆ. ಭಗವಂತ ಅವತರಿಸಿದಾಗ ತನ್ನ ಪರಮಾಧಿಕಾರವನ್ನು ಸಮರ್ಥಿಸಲಿಕ್ಕಾಗಿ ಮಾತ್ರ ಅತಿ ಮಾನುಷ ಶಕ್ತಿಯನ್ನು ಮೆರೆಯುತ್ತಾನೆ. ರಾವಣ, ಹಿರಣ್ಯಕಶಿಪು, ಕಂಸರಂತಹ ಐಹಿಕವಾದಿಗಳನ್ನು ಸಾಕಷ್ಟು ಶಿಕ್ಷಿಸಿದ್ದಾನೆ. ಯಾರೂ ಅನುಕರಣೆ ಮಾಡಲಾಗದ ರೀತಿಯಲ್ಲಿ ಅವನು ವರ್ತಿಸುತ್ತಾನೆ. ಉದಾಹರಣೆಗೆ, ಭಗವಂತನು ರಾಮನಾಗಿ ಕಾಣಿಸಿಕೊಂಡಾಗ ಹಿಂದೂ ಮಹಾಸಾಗರಕ್ಕೆ ಸೇತುವೆ ಕಟ್ಟಿದ. ಅವನು ಕೃಷ್ಣನಾಗಿ ಕಾಣಿಸಿಕೊಂಡಾಗ ಕಾಳಿಯನೆಂಬ ಸರ್ಪವನ್ನು ನಿಗ್ರಹಿಸಿ ಪೂತನಿ, ಅಗಾಸುರ, ಸಕಟಾಸುರ ಮುಂತಾದವರನ್ನು, ಆ ಬಳಿಕ ತನ್ನ ಸೋದರ ಕಂಸನನ್ನು ಕೊಂದು ತನ್ನ ಶೈಶವದಿಂದಲೇ ಅತಿಮಾನುಷ ಕ್ರಿಯೆಗಳನ್ನು ತೋರಿದ. ದ್ವಾರಕೆಯಲ್ಲಿದ್ದಾಗ ಅವನು 16,108 ರಾಣಿಯರನ್ನು ಮದುವೆಯಾದ. ಅವರೆಲ್ಲರಿಗೂ ತಕ್ಕಷ್ಟು ಸಂಖ್ಯೆಯ ಮಕ್ಕಳನ್ನು ಅನುಗ್ರಹಿಸಿದ. ಅವನ ವೈಯಕ್ತಿಕ ಕುಟುಂಬದ ಸದಸ್ಯರ ಒಟ್ಟು ಸಂಖ್ಯೆ ಸುಮಾರು 1,00,000. ಅದು ಯದುವಂಶವೆಂದು ಪರಿಚಯವಾಗಿತ್ತು. ಅಲ್ಲದೆ ಅವನು ಅವತಾರದ ಕಾಲದ ಉದ್ದಕ್ಕೂ ಅವರನ್ನು ಸಂಹರಿಸಲು ಸಮರ್ಥನಾಗಿದ್ದನು. ಅವನು ಗೋವರ್ಧನಧಾರಿ ಹರಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಏಕೆಂದರೆ ಅವನು 7ನೇ ವರ್ಷದಲ್ಲಿ ಗೋವರ್ಧನವೆಂಬ ಪರ್ವತವನ್ನು ಎತ್ತಿ ಹಿಡಿದಿದ್ದನು. ಭಗವಂತನು ತನ್ನ ಕಾಲದಲ್ಲಿ ಅನೇಕ ಅನಪೇಕ್ಷಿತ ರಾಜರನ್ನು ಕೊಂದಿದ್ದನು. ಕ್ಷತ್ರಿಯನಾಗಿ ವೀರತನದಿಂದ ಹೋರಾಡಿದ್ದನು. ಅವನು ಅಸಮೌರ್ಧೌ ಅಂದರೆ ಅಸಮಾನನು ಎಂದು ಪ್ರಖ್ಯಾತನಾಗಿದ್ದಾನೆ. ಅವನ ಸಮಾನರು ಅಥವಾ ಅವನಿಗಿಂತ ಶ್ರೇಷ್ಠರಾದವರು ಯಾರು ಇಲ್ಲ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾಮ್ಯಹಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಿ ಶ್ರೀ ಚೈತನ್ಯಂ ವೈಷ್ಣವಂ. ಜಯ ಶ್ರೀ ಕೃಷ್ಣ. ಹರೇ ಕೃಷ್ಣ. ಮತ್ತೊಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಸ್ಕಂದ 1 ಅಧ್ಯಾಯ 10 ಶ್ಲೋಕ 25. ಯದಾ ಹಿ ಅಧರ್ಮೇಣ ತಮಹದಿಯ ನೃಪ ಜೀವಂತಿ ತತ್ರ ಯೇಷಃ ಹಿ ತತ್ವತಃ ಕಿಲ ದತ್ತೆ ಭಗಂ ಸತ್ಯಂ ಮೃತಂ ದಯಾಂ ಯಶಃ ಭವಾಯ ರೂಪಾಣಿ ದದ್ ಯುಗೇ ಯುಗೇ. ಕೀಳು ದರ್ಜೆಯ ತಮೋಗುಣದಿಂದ ಪ್ರಾಣಿಗಳಂತೆ ಬದುಕುವ ರಾಜರು ಹಾಗೂ ಶಾಸಕರು ಇದ್ದಾಗಲೆಲ್ಲ ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಸತ್ಯ ಋತುಗಳ ಪರಮಾಧಿಕಾರವನ್ನು ವ್ಯಕ್ತಪಡಿಸುತ್ತಾನೆ. ಶ್ರದ್ಧೆಯುಳ್ಳವರಲ್ಲಿ ವಿಶೇಷ ಕೃಪೆ ತೋರುತ್ತಾನೆ. ಅದ್ಭುತ ಕಾರ್ಯಗಳನ್ನೆಸಗುತ್ತಾನೆ.
ವಿಭಿನ್ನ ಕಾಲ ಮತ್ತು ಯುಗಗಳ ಅಗತ್ಯಕ್ಕೆ ತಕ್ಕಂತೆ ನಾನಾ ಅಲೌಕಿಕ ರೂಪಗಳನ್ನು ತೋರುತ್ತಾನೆ. ಹರೇ ಕೃಷ್ಣ. ಸೊ ಇವತ್ತಿನ ಚರ್ಚೆ ಯಾವ ರೀತಿ ಬರ್ತಾ ಇದೆ ಅಂದ್ರೆ, ನಾವು ಆಲ್ರೆಡಿ ಒಂದು ವಾರದಿಂದ ಅಥವಾ ಕಂಟಿನ್ಯೂಸ್ ಆಗಿ ಭಾಗವತಂ ಚರ್ಚೆ ಮಾಡ್ತಾ ಇದ್ವಿ. ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟು ಸೊಗಸಾಗಿ ಈ ಕಾಲ ನಡ್ಕೊಂಡು ಬರ್ತಾ ಇದೆ ಅಂದ್ರೆ, ಆ ದಿನವೆಲ್ಲ ನಮಗೆ ಒಂದು ರೀತಿಯಾದ ಉತ್ತೇಜನಕರವಾಗಿರುತ್ತದೆ. ಈ ಭಾಗವತಂ ನಾವು ಚರ್ಚೆಯಿಂದ ನಾವು ಯಾವಾಗ ಈ ದಿನವನ್ನು ಸ್ಟಾರ್ಟ್ ಮಾಡ್ತೀವೋ ಆವಾಗ ಆ ದಿನ ಪೂರ್ತಿ ನಮ್ಗೆ ಸುಖಾಲವಾಗಿರುತ್ತದೆ, ಅಂದ್ರೆ ಸುಖವಾಗಿರುತ್ತದೆ ಅಂತಾನೆ ಹೇಳ್ಬೋದು. ಈಗ ನಾವು ಏನ್ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ಯಾವಾಗ ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ತನ್ನ ಪ್ರಯಾಣವನ್ನು ಶುರು ಮಾಡ್ತಾರೆ, ಆವಾಗ ಎಲ್ಲರೂ ನಮ್ಮ ಶ್ರೀಮದ್ ಭಾಗವತನ ಪ್ರವಚಕರು ತುಂಬಾ ಚೆನ್ನಾಗಿ ಕ್ಲಾಸಸ್ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು ಹಸ್ತಿನಾಪುರದ ಸ್ತ್ರೀಯರು ಅಥವಾ ನಾರಿಯರು ಯಾವಾಗ ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ತನ್ನ ಪ್ರಯಾಣವನ್ನು ಶುರು ಮಾಡ್ತಾರೆ. ಇಲ್ಲಿವರೆಗೂ ಅವರು ಹಸ್ತಿನಾಪುರದಲ್ಲಿ ಕೃಷ್ಣನ ಬಾಂಧವ್ಯವನ್ನು, ಅವರ ಚಟುವಟಿಕೆಗಳನ್ನು ಎಲ್ಲ ಈ ಸ್ತ್ರೀಯರು ನಾರಿಯರು ಎಲ್ಲರೂ ನೋಡ್ತಾ ಇದ್ರು. ಅವರಿಗೆ ಒಳ್ಳೆ ಬಾಂಧವ್ಯವನ್ನು ಉಂಟಾಗಿತ್ತು, ಅವರಿಗೆ ಭಕ್ತಿ ಪರವಶರಾಗಿದ್ದರು. ಅವರು ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಡುವಾಗ ಎಲ್ಲ ನಾರಿಯರ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬರ್ತಾ ಇತ್ತು. ಆದ್ರೆ ಅವರು ಆ ನೀರನ್ನ ಹೊರಬರಲು ಬಿಡಲಿಲ್ಲ. ಅದು ಒಂದು ಅಪಶಕನ ಅಂತ ಒಂದನ್ನ ತಿಳ್ಕೊಳ್ತಾ ಇದ್ರು. ನಮ್ಮ ಈಗಿನ ಕಾಲದಲ್ಲೂ ತುಂಬಾ ಹಳೆ ವಯಸ್ಸಾದವರು ನೋಡಿದಾಗ ಕೇಳಿದಾಗ ಯಾರಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವ್ರನ್ನ ನಗನಗುತ್ತಾ ಕಳಿಸ್ಬೇಕು ಅಂತಾರೆ, ಅಳ್ತಾ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಇದು ಮೊದಲಿನಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂತಹ ಆಚರಣೆ. ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲ ಉಪ್ಪರಿಗೆಯಲ್ಲಿ ಹೋಗಿ, ಅಂದ್ರೆ ಟೆರೆಸ್ ಮನೆಗಳ ಬಾಲ್ಕನಿಯ ಮೇಲೆ ಅಂತ ಹೇಳ್ತೀವಿ, ಅಥವಾ ಅರಮನೆಯ ಟೆರೆಸ್ ಮೇಲೆ ಹೋಗಿ ಅವರು ಕೃಷ್ಣನ ಪ್ರಯಾಣವನ್ನು ವೀಕ್ಷಿಸ್ತಾ ಇದ್ದಾರೆ. ವೀಕ್ಷಿಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತನ ಲೀಲೆಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಹೊಗಳುತ್ತಾ ಇದ್ದಾರೆ. ಇಲ್ಲಿ ಅದನ್ನ ನಾವು ಹಿಂದೆ ಶ್ಲೋಕಗಳನ್ನು ನೋಡಿದು, ಎಲ್ಲ ವೈದಿಕ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವರ ಈ ನಾರಿಯರ ಈ ಏನು ಹೊಗಳಿಕೆ ಇದೆ ಅಥವಾ ಗ್ಲೋರಿಫಿಕೇಶನ್ ಇದೆ, ಅದು ಸರ್ವಶ್ರೇಷ್ಠವಾದದ್ದು ಅಂತ ನಾವು ಕೂಡ ಅರ್ಥ ಮಾಡ್ಕೊಂಡು ಇಂದಿನ ಶ್ಲೋಕಗಳಲ್ಲಿ. ಮತ್ತೆ ಈ ದಿನ ಅವರು ಏನು ಚರ್ಚೆ ಮಾಡ್ತಾ ಇದ್ದಾರೆ, ಭಗವಂತ ಕೃಷ್ಣ ಯಾವ ರೀತಿ ಯುಗಗಳಲ್ಲಿ ಅಂದ್ರೆ ಈ ಪ್ರಪಂಚ ಯಾವಾಗ ಅಧರ್ಮದಿಂದ ದುಷ್ಟರಿಂದ ತುಂಬಿ ಹೋಗುತ್ತೆ, ಆವಾಗ ಆ ಕಾಲಕ್ಕೆ ತಕ್ಕನಂತೆ ವಿಭಿನ್ನ ಕಾಲ, ಪ್ರಭುಪಾದರು ಇಲ್ಲ ಅನುವಾದದಲ್ಲಿ ಹೇಳ್ತಾರೆ, ವಿಭಿನ್ನ ಕಾಲ ಮತ್ತೆ ಯುಗಗಳ ಅಗತ್ಯಕ್ಕೆ ತಕ್ಕಂತೆ ನಾನಾ ಅಲೌಕಿಕ ರೂಪಗಳನ್ನು ತೋರುತ್ತಾರೆ. ನಾವು ನೋಡ್ಬೋದು, ಸತ್ಯಯುಗದಲ್ಲಿ ನರಸಿಂಹ ಅವತಾರ ಬಂದ್ರು, ಮತ್ತೆ ತ್ರೇತಾಯುಗದಲ್ಲಿ ರಾಮನ ಅವತಾರ ಆಗಿ ಬಂದ್ರು, ಮತ್ತೆ ಪರಶುರಾಮ ಆಗಿ ಬಂದ್ರು. ಯಾವ ಕಾಲಕ್ಕೆ ಯಾವ ರೀತಿ ಬೇಕೋ ಹಾಗೆ ಭಗವಂತ ಕೃಷ್ಣ ಅವತಾರವನ್ನು ತೆಗೆದುಕೊಂಡು ನಾವು ಈ ಭಗವದ್ಗೀತೆಯಲ್ಲಿ ಕೂಡ ನೋಡ್ಬೋದು. ಯಾವುದು ಭಗವದ್ಗೀತೆ 4.7 4.7 ಮತ್ತೆ 8 ನೋಡ್ತೇವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಂ ಸೃಜಾಮಹಂ. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಅಥವಾ ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪರಿತ್ರಾಣಾಯ ಸಾಧುನ ವಿನಾಶಾಯ ಸದುಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾವು ಇವಾಗ ಭಾಗವತಮಲ್ಲಿ ಹೇಗೆ ನಾವು ಚರ್ಚೆ ಮಾಡ್ತಾ ಇದೀವೋ ಇದನ್ನೇ ಕೃಷ್ಣ ಏನ್ ಹೇಳಿದ್ರು ನಮ್ಗೆ ಒಂದ್ ರೀತಿ ಏನನ್ಸುತ್ತೆ, ಈ ನಾರಿಯರೆಲ್ಲ ಈ ಯುದ್ಧಕದಲ್ಲಿ ಇರ್ಲಿಲ್ಲಲ್ಲ, ಎಲ್ಲಿ
ಕುರುಕ್ಷೇತ್ರದಲ್ಲಿ ಯುದ್ಧ ಆಗುವಾಗ ಇರುವಾಗ ಅವ್ರು ಭಗವದ್ಗೀತೆಯನ್ನು ಕೇಳಿಲ್ಲ, ಆದ್ರೆ ಅವ್ರು ಏನು ಹೋಲಿಕೆ ಮಾಡ್ತಾ ಇದ್ರು. ಇದು ಹೇಗೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾರೆ ಒಂದ್ರಲ್ಲಿ, ಆ ಯಾವಾಗ ಭಗವದ್ ಭಕ್ತರಿಗೆ ಜ್ಞಾನವನ್ನು ಮತ್ತೆ ಆ ಹ್ಮ್ ಆ ಮರುವನ್ನು ಎಲ್ಲಾನು ನಾನೇ ಕೊಡೋದು ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ನೋಡಿ ಭಕ್ತರಿಗೆ ಎಷ್ಟು ಅವರು ಕೃಷ್ಣನ ಪ್ರೀತಿ ಪಾತ್ರರಾಗಿದ್ದಾರೆ ಅಂದ್ರೆ ಅವ್ರಿಗೆ ಆ ಜ್ಞಾನ ಯಾವ ರೀತಿ ಬರ್ತಾ ಇದೆ ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದರೆ ಅದನ್ನ ಇವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವಾಗ ಕಾಲ ಕಾಲಕ್ಕೆ ಯುಗ ಯುಗಗಳಿಗೆ ತಕ್ಕಂತೆ ಕೃಷ್ಣ ಅವತಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ. ಮತ್ತೆ ಅವರು ಅವತಾರವನ್ನು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ, ಹೇಳ್ತಾ ಇರೋದು ಅವರು ಭಕ್ತರನ್ನು ಕಾಪಾಡ್ತಾರೆ ಮತ್ತೆ ದುಷ್ಟರನ್ನು ಕೊಲ್ತಾರೆ. ಇಲ್ಲಿ ದುಷ್ಟರು ಯಾವಾಗ ನಮ್ಗೆ ಈ ಸಿಂಪ್ಟಮ್ಸ್ ಎಲ್ಲ ಹೇಗೆ ಬರುತ್ತೆ ಅಂದ್ರೆ, ಸಿಂಪ್ಟಮ್ಸ್ ಅಂದ್ರೆ ಈ ಆ ಏನು ಧಾರ್ಮಿಕ ತತ್ವಗಳನ್ನು ಏನ್ ಹೇಳ್ತಾರೆ ಎಲ್ಲಾ ಕುರುಹುಗಳು ಅಂದ್ರೆ ನಮ್ಗೆ ಆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ರಾಜರೇ ಆಗ್ಲಿ ಈ ಶಾಸಕರೇ ಆಗ್ಲಿ ತಮ್ಮ ಸ್ವಇಚ್ಛೆಯಿಂದ ಈ ಆಳ್ವಿಕೆಯನ್ನು ಮಾಡಕ್ಕೆ ಶುರು ಮಾಡ್ತಾರೋ ಆಗ ಭಗವಂತನೇ ಈ ಕುರುಹುಗಳು ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಈ ದುರ್ಭಿಕ್ಷ ಬರೋದು, ಕ್ಷಾಮ ಬರೋದು, ಸೋಂಕು ರೋಗಗಳು ಬರೋದು, ಲಂಚಕೋರತನ, ವಂಚನೆ, ದಾಳಿ, ಇವೆಲ್ಲ ಜಾತೀಯತೆ, ಇವೆಲ್ಲ ಯಾವಾಗ ಶುರು ಆಗ್ತಾ ಇರುತ್ತೋ ಆವಾಗ ಭಗವಂತ ಈಗ ಆಳ್ವಿಕೆ ಮಾಡ್ತಾ ಇರೋರು ಸರಿ ಇಲ್ಲ, ಅವರ ಸ್ವಂತಕ್ಕೆ ಮಾಡ್ತಾ ಇದ್ದಾರೆ. ಅವಾಗ ಇದನ್ನ ನಾವು ಇನ್ನೊಂದು ರೀತಿನೂ ಅರ್ಥ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಇದು ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಪ್ರಭುಪಾದರು ಹೇಳಿದ್ರು ಏನಂತ, ಈಶೋಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ, ನೀನು ಈ ಎಲ್ಲವೂ ಅಂದ್ರೆ ಈ ಭೌತಿಕವಾದಂತಹ ಎಲ್ಲ ಪ್ರಪಂಚ, ಈ ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ಈ ವಿಶ್ವ ಏನ್ ಹೇಳ್ತೀವಿ, ಅದೆಲ್ಲನೂ ಭಗವಂತನಿಗೆ ಸೇರಿದ್ದು. ಅದನ್ನ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಆಫೀಸಿನಲ್ಲಿ CEO ಅಂತ ಇರ್ತಾರೆ, ಡಿಪಾರ್ಟ್ಮೆಂಟ್ ಹೆಡ್ಸ್ ಅಂತ ಇರ್ತಾರೆ, ಮತ್ತೆ ಅವರಿಗೆ ವರ್ಕರ್ಸ್ ಅಂತ ಇರ್ತಾರೆ. ಅದೇ ರೀತಿ ಒಂದೊಂದು ವರ್ಕ್ ನ ಒಬ್ಬೊಬ್ರಿಗೆ ಕೊಟ್ಟಿರ್ತಾರೆ. ನೀವು ಇದನ್ನ ಸಂಭಾಳಿಸು, ಈ ಡಿಪಾರ್ಟ್ಮೆಂಟ್ ನ ಸಂಭಾಳಿಸು. ಅದೇ ತರ ಹೇಗೆ ನಾವು ಈ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನಾವು ನೋಡ್ತೀವೋ, ಅದೇ ರೀತಿ ಭಗವಂತ ಕೂಡ ಎಲ್ಲರಿಗೂ ತನ್ನ ಈ ಭೌತಿಕ ಪ್ರಪಂಚವನ್ನಾಗ್ಲಿ ಇವನ್ನೆಲ್ಲ ಒಬ್ಬೊಬ್ಬರಿಗೆ ದೇವತೆಗಳಿಗೆ ಒಪ್ಪಿಸಿರ್ತಾರೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ರಾಜ, ಅವರು ನರದೇವ ಅಂತ ಕರೀತಾರೆ. ನರದೇವ ಅಂತ, ರಾಜನ ನರದೇವ ಅಂತ ಕರೀತಾರೆ. ಅಂದ್ರೆ ಅವರು ದೇವತೆಗೆ ಸಮಾನವಾಗಿರ್ತಾರೆ ಮತ್ತು ಅದೇ ರೀತಿಯಾದ ಆಳ್ವಿಕೆಯನ್ನು ಮಾಡ್ಬೇಕು. ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ, ಯಾವಾಗ ರೀತಿ ಈ ರಾಜರು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಪರೀಕ್ಷಿತ ಮಹಾರಾಜ ಮತ್ತೆ ಯುಧಿಷ್ಠಿರ ಮಹಾರಾಜರಿಗೆ ಹೋಲಿಸ್ತಾ ಇದ್ದಾರೆ. ಆ ರೀತಿ ಇರಬೇಕು. ಆದ್ರೆ ನಾವು ನೋಡ್ತಾ ಇದ್ವಿ, ಈಗ ರೀಸೆಂಟ್ ಆಗಿ ಎಲೆಕ್ಷನ್ ಆಯ್ತು. ನಾನು ನಿನ್ನೆ ಒಂದು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ನಮ್ಮ ಶಾಸಕರು ಟೋಟಲ್ ಲೋಕಸಭೆಯಲ್ಲಿರೋದು 543 ಶಾಸಕರು. ಅದರಲ್ಲಿ 49% ಅಂದ್ರೆ 251 ಶಾಸಕರು ಎಲ್ಲರ ಮೇಲೇನು ಈ ಕೇಸ್ ಅನ್ನೋದು ಬುಕ್ ಆಗಿದೆ. ಅಂದ್ರೆ ಏನ್ ಹೇಳುದು, ಅವ್ರ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಕೇಸ್ ಬುಕ್ ಆಗಿರೋದು. ಅಂದ್ರೆ ಅವರು ಧರ್ಮದಿಂದ ನಡೀತಾ ಇಲ್ಲ, ಅವ್ರ ಸ್ವಂತದಕ್ಕೋಸ್ಕರ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾದ ಶಾಸಕರನ್ನು ನಾವೇ ಚುನಾವಣೆಗೆ ಮಾಡ್ತಾ ಇದ್ದೀವಿ. ಈ ಪ್ರಭುಪಾದರು ಯಾವತ್ತೂ ಈ ಪ್ರಜಾಪ್ರಭುತ್ವವನ್ನು ಒಪ್ಪೋದಿಲ್ಲ. ಅವರು ನಾವು ಶಾಸ್ತ್ರಗಳಲ್ಲಿ ಏನ್ ಹೇಳ್ತೀವೋ, ಇದು ಹೈಯರ್ ಅಂದ್ರೆ ಈ ಬ್ರಾಹ್ಮಣ ಮತ್ತೆ ವೈಷ್ಣವರಿಂದ ಚುನಾಯಿತರಾದ ಜನರನ್ನು ನಾವು ರಾಜನನ್ನಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಈಗ ನಡೀತಾ ಇರೋದೇನು ನೋಡಿ, ನಾವೇ ಚಲನೆ ಮಾಡ್ತಾ ಇದ್ದೀವಿ. ಎಷ್ಟು ಈ 49%, ಆಲ್ಮೋಸ್ಟ್ 50%, 50ಗೆ 50% ಏನು ನಾವು ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಬುಕ್ ಆಗಿರುವಂತವ್ರನ್ನ ನಾವು ಶಾಸಕರನ್ನಾಗಿ ತೆಗೆದುಕೊಳ್ತಾ ಇದ್ದೀವಿ. ಇದು ಈಗಿನ ರೀತಿಯ ಪ್ರಪಂಚ ನಡೀತಾ ಇರೋದು. ಹಂಗಂದ್ರೆ ಈಗ ಭಗವಂತ ಅವತಾರ ತೆಗೆದುಕೊಳ್ತಾರ ಅಂತ ಅರ್ಥನ ಇಲ್ಲ. ಈ ಶಾಸಕರನ್ನೆಲ್ಲ ನಾಶ ಮಾಡ್ಬೇಕಾದ್ರೆ ಭಗವಂತ ಬರ್ಬೇಕಾಗಿಲ್ಲ, ಅವರ ರೆಪ್ರೆಸೆಂಟೇಟಿವ್ಸ್. ಇಲ್ಲಾಂದ್ರೆ ಈಗ ಹೇಳಿದ್ರಲ್ಲ ಉದಾಹರಣೆಗೆ ಈ ಸೋಂಕು ರೋಗ ಅವು ಇವೆಲ್ಲ ಈ
ಆ ಹ್ಮ್, ಏನು ಭೂ ಭೂಕಂಪ, ಆ ಮತ್ತೆ ಕ್ಷಾಮ, ಮಳೆ ಬರದಿರೋ ಒಂದೇ ಮಾಡೋದು. ಈ ದೇವತೆಗಳು ನೋಡ್ಕೊಳ್ತಾರೆ. ನಮ್ಮ ಕಲಿಯುಗದಲ್ಲಿ ನಮ್ಗೆ ಭಾಗವತಮಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಕಲಿಯುಗ ಕೊನೆಯಲ್ಲಿ ಕಲ್ಕಿ ಅವತಾರವನ್ನು ತಿಳ್ಕೊಳ್ತಾರೆ. ಅವರು ಕುದೆಯಲ್ಲಿ ಬಂದು ಈ ಖಡ್ಗವನ್ನು ತೆಗೆದುಕೊಂಡು ಎಲ್ಲರವನ್ನು ನಾಶ ಮಾಡ್ತಾರೆ ಅಂತ. ಆದ್ರೆ ನಾವು ತಿಳ್ಕೊಬೋದು, ಈಗ ಒಂದು ಕರುಣಾಮೂರ್ತಿಯಾದ ಅವತಾರವನ್ನು ತೆಗೆದುಕೊಂಡ್ರು ಕೃಷ್ಣ, ಒಂದು 570 ವರ್ಷಗಳ ಹಿಂದೆ ಅನ್ಸುತ್ತೆ. ಆಗ ಚೈತನ್ಯ ಮಹಾಪ್ರಭು ಆಗಿ ಒಂದು ಅಮೋಘ ಕರುಣಾ ರೂಪವಾದ ಅವತಾರವನ್ನು ತೆಗೆದುಕೊಂಡು ಚೈತನ್ಯ ಮಹಾಪ್ರಭು, ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದರು. ಅದಕ್ಕೆ ಮೊದಲು ನಾವು ಸ್ವಲ್ಪ ಈ ಅದ್ರ ಚರ್ಚೆಗೆ ಬರಕ್ ಮೊದಲು ನಾವು ಈಗ ನಾವು ಭಾಗವತದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿರೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ, ಮತ್ತೆ ಅಲ್ಲಿಗೆ ಬರೋಣ. ಓಕೆ ಓಕೆ, ಚೈತನ್ಯ ಮಹಾಪ್ರಭುಗಳದ್ದು ಹೇಳ್ತೀನಿ. ನಾವು ಇವಾಗ ಓದಿದ್ದು ಹೇಗೆ ಕೃಷ್ಣ ನಾಗಿ ಹೇಗೆ ಮಾಡ್ತಾರೆ, ಪ್ರಭುಪಾದರು ಎಲ್ಲ ಎಕ್ಸಾಂಪಲ್ಸ್ ಕೊಟ್ರು. ಅವರು ಅಮೋಘವಾದ ಪರಮಾಧಿಕಾರ ಸಮರ್ಥಿಸಕ್ಕೋಸ್ಕರ ಅಮಾನುಷ ಶಕ್ತಿಗಳನ್ನು ಮೆರೆಯುತ್ತಾರೆ ಅಂತ. ರಾವಣ, ಹಿರಣ್ಯಕಶಿಪು ಮತ್ತೆ ಕಂಸರಂತಹ ಅವ್ರನ್ನು ವಧೆ ಮಾಡ್ಲಿಕ್ಕೆ ಬಂದ್ರು. ಮತ್ತೆ ರಾಮ ಅಮೋಘವಾದ ಕಾರ್ಯಗಳನ್ನು ತೋರಿಸಲಿಕ್ಕೆ ಬ್ರಿಡ್ಜ್ ಅನ್ನು ಕಟ್ಟಿಸಿದ್ರು ಸಮುದ್ರದ ಮೇಲೆ. ಕೃಷ್ಣನ ಅವತಾರ ಆದಾಗ ಸರ್ಪವನ್ನು ಏನು ಪೂತನೆಯನ್ನು ಕೊಂದ, ಸಕಟಾಸುರ ಮತ್ತೆ ಇವ್ರನ್ನೆಲ್ಲ ಕೊಂದ. ಮತ್ತೆ ಅವ್ರಿಗೆ 16,108 ರಾಣಿಯರಿದ್ರು, ಅವರನ್ನು ಸಂತೋಷವಾಗಿ ನೋಡ್ಕೊಳ್ತಾ ಇದ್ದ. ಎಲ್ಲರಿಗೂ ಅವರನ್ನು ಮಕ್ಕಳನ್ನು ಅನುಗ್ರಹಿಸಿದ. ಎಲ್ಲರಿಗೂ ಪ್ರತಿಯೊಂದು ರಾಣಿಗೂ 10 ಮಕ್ಕಳನ್ನು ಅನುಗ್ರಹಿಸಿದ. ಮತ್ತೆ ಅವರೆಲ್ಲರೂ ಟೋಟಲ್ ಆಗಿ 1,00,000 ಜನ ಆದ್ರು ಅಂತೇಳಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೊಂದೇ ಅಲ್ಲ, ಅವರ ವಂಶವನ್ನು ಅಂದ್ರೆ ಯದು ವಂಶವನ್ನು ಅವನ ಕಾಲಾವಧಿಯಲ್ಲೇ ನಿರ್ನಾಮ ಕೂಡ ಮಾಡಿದ್ರು. ಆ ತರ ಶಕ್ತಿ ಭಗವಂತನಿಗಲ್ದಿರ ಬೇರೆ ಯಾರಿಗೂ ಸಿಗೋದಿಲ್ಲ. ಈಗಿನ ಯಾರು ನಾನೇ ಭಗವಂತ ಅಲ್ಲ ಅಂತ ಹೇಳ್ಕೊಂಡ್ ಬರ್ತಾರ, ಅವ್ರಿಗೆಲ್ಲ ಇವೆಲ್ಲ ಸಾಧ್ಯನೇ ಇಲ್ಲ. ಮತ್ತೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಎಷ್ಟು ಅಮೋಘವಾದ ಕರುಣಾ ಅವತಾರವಾಗಿ ಬಂದ್ರು ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಟೈಮ್ಸ್ ಇದಾವೆ. ಅದರಲ್ಲಿ ನಾವು ಜಗಾಯ್ ಮಾದಾಯ್ ಫಾಸ್ಟ್ ಟೈಮ್ ನ ನೋಡ್ಬೋದು. ಮತ್ತೆ ಇನ್ನೊಂದು ಜಗಾಯ್ ಮಾದಾಯ್ ಫಾಸ್ಟ್ ಟೈಮ್ ನ ನೀವೆಲ್ಲರೂ ಕೇಳಿರ್ತೀರಾ. ಇನ್ನೊಂದು ಬಂದ್ಬಿಟ್ಟು ಸರ್ವಭರ್ಮ ಭಟ್ಟಾಚಾರ್ಯ, ಅವ್ರು ಯಾವಾಗೂ ಚೈತನ್ಯ ಮಹಾಪ್ರಭುಗಳನ್ನ ಕರೀತಾ ಇದ್ರು, ನಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಅಂತೇಳಿ. ಆಗ ಚೈತನ್ಯ ಮಹಾಪ್ರಭುಗಳು ಹೋದಾಗ ಸರ್ವಭೌಮ ಭಟ್ಟಾಚಾರ್ಯ ಮತ್ತೆ ಅವರ ಪತ್ನಿ ಸುಮಾರು ರೀತಿಯಾದ ಪದಾರ್ಥಗಳನ್ನು ರೆಡಿ ಮಾಡಿ ಭಗವಂತನಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಬಡಿಸ್ತಾ ಇದ್ರು. ಆವಾಗ ಅವರ ಹಳಿಯನಾದ ಯಾರು ಸರ್ವಭೌಮ ಭಟ್ಟಾಚಾರ್ಯದ ಹಳಿಯನಾದ ಅಮೋಘ ಅನ್ನೋರು ಅಲ್ಲಿ ಬಂದ್ಬಿಟ್ಟು, ಇವ್ರ ಎಂತ ಸನ್ಯಾಸಿ, 10 ಜನ ತಿನ್ನುವಂತಹ ಪದಾರ್ಥವನ್ನು ಆಹಾರವನ್ನು ಇವ್ರು ತಿಂತಾ ಇದ್ದಾರೆ, ಎಂತ ಸನ್ಯಾಸಿ ಅಂತ ಹೇಳ್ಬಿಟ್ಟು ಅವರು ತೆಗಳಿಕೆ ಶುರು ಮಾಡ್ತಾರೆ. ಆವಾಗ ಸರ್ವ ಭಟ್ಟಾಚಾರ್ಯರಿಗೆ ತುಂಬಾ ಕೋಪ ಬರುತ್ತೆ. ಅವರು ಅನ್ಕೊಂಡ್ರು, ನನಗೆ ಎಂತ ರೀತಿಯಾದ ಅಳಿಯ ಸಿಕ್ಬಿಟ್ಟ, ನನ್ನ ಮಗಳು ವಿಧಿವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆನ್ಸ್ಕೊಳ್ತಾರೆ. ಆಗ ನೆಕ್ಸ್ಟ್ ದಿನನೇ ಇವ್ರಿಗೆ ಅಮೋಘ ಅವ್ರಿಗೆ ಈ ಕಾಲರ ಅನ್ನೋ ರೋಗ ಬಂದು ಅವ್ರಿಗೆ ಇನ್ನೇನು ಪ್ರಾಣ ಕೂಡ ಹೋಗಬೇಕು ಅನ್ನೋ ಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ. ಆವಾಗ ಚೈತನ್ಯ ಮಹಾಪ್ರಭುಗಳು ಅವ್ರ ಹತ್ರ ಹೋಗಿ, ಏ ಅಮೋಘ, ನಿನ್ನ ಹೃದಯದಲ್ಲಿ ಹರಿಭಕ್ತಿಯನ್ನು ಇರಬೇಕು, ಆದ್ರೆ ನಿನ್ನ ಹೃದಯದಲ್ಲಿ ಈ ಹರಿಷಡ್ವರ್ಗಗಳಿದೆ, ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತಿರ್ಗಳಿಂದ ತುಂಬಿಕೊಂಡಿದೆ. ಇದನ್ನೆಲ್ಲ ಬಿಟ್ಟು ನೀನು ಹರಿ ಜಪವನ್ನು ಮಾಡು ಅನ್ನೋ ಕರುಣೆಯನ್ನು ಅವ್ರಿಗೆ ಕೊಟ್ರು. ಅವರನ್ನು ಮುಟ್ಕೊಂಡು ಅವ್ರಿಗೆ ಹೇಳಿದ್ರು, ಅವ್ರಿಗೆ ಕರುಣೆಯನ್ನು ತೋರಿಸಿದ್ರು, ಅಮೋಘವಾದ ಕರುಣೆಯನ್ನು ತೋರಿಸಿದ್ರು. ಆಗ ಇಮ್ಮಿಡಿಯೇಟ್ ಇವಾಗ ಏನ್ ಹೇಳ್ತಾರೆ, ಯಾರೇ ಭಗವಂತನ ರೆಪ್ರೆಸೆಂಟೇಟಿವ್ ಅಥವಾ ಅವರ ಅನುಯಾಯಿಗಳು ಬಂದು ಸನ್ಯಾಸಿಗಳು ತುಂಬಾ ಪರಮಹಂಸರಾದ ಸನ್ಯಾಸಿಗಳು ಬಂದಾಗ ಅವರ ದರ್ಶನದಿಂದಲೇ ನಮ್ಗೆ ಎಷ್ಟೋ ಪಾಪಗಳು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಯಾವಾಗ ಈ ಅಮೋಘನ ನೋಡಿದ ತಕ್ಷಣ, ಚೈತನ್ಯ ಮಹಾಪ್ರಭುಗಳನ್ನು ನೋಡಿದ ತಕ್ಷಣ ಅವರ ಎಲ್ಲ ಪಾಪಗಳು ನಾಶವಾದವು. ಇದೇ ರೀತಿಯ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಬಂದ್ಬಿಟ್ಟು ಅತ್ಯಂತ ರೀತಿಯಾದ
ಅಮೋಘವಾದ ಕರುಣೆಯಿಂದ ತೋರಿಸಿ ಎಲ್ಲರಿಗೂ ಈ ಹರಿಭಕ್ತಿಯನ್ನು ಸಾರಿದ್ರು. ಮತ್ತೆ ನಮ್ಗೆ ಈ ಭಗವದ್ಧಾಮಕ್ಕೆ ಹೋಗುವಂತಹ ಕೀರ್ತನ ಆಂದೋಲನವನ್ನು ತೋರಿಸಿದ್ರು. ನಾನು ಇನ್ನೂ ತುಂಬಾ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ದೆ, ಕಾಲಾವಧಿ ತುಂಬಾ ಕಮ್ಮಿ ಇರೋದ್ರಿಂದ ನಾನು ಇವತ್ತಿಗೆ ಕೊನೆ ಮಾಡ್ತಾ ಇದ್ದೀನಿ. ಇವತ್ತಿನ ಶ್ಲೋಕದ ಸಾರಾಂಶ ಇದು ಏನಂತ ಹೇಳಿದ್ರೆ, ಯಾವ ಕಾಲಕ್ಕೆ ತಕ್ಕನಂತೆ ಭಗವಂತ ತನ್ನ ಅಮೋಘವಾದ ಅವತಾರಗಳನ್ನು ತೆಗೆದುಕೊಂಡು ದುಷ್ಟರನ್ನು ಸಂಹರಿಸುತ್ತಾನೆ, ಮತ್ತೆ ಭಕ್ತರನ್ನು ಕಾಪಾಡ್ತಾರೆ ಅನ್ನೋದನ್ನ ಚರ್ಚೆಯನ್ನ ಮಾಡ್ತಾ ಇದ್ರು ಈ ನಾರಿಯರು. ಇಲ್ಲಿಗೆ ಹೇಳಿ ನಾನು ಈ ದಿನ ಚರ್ಚೆಯನ್ನು ಮುಗಿಸ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನಿನ್ನೂ 2-3 ಫಾಸ್ಟ್ ಟೈಮ್ಸ್ ನೋಟ್ ಮಾಡ್ಕೊಂಡಿದ್ದೆ. ಒಂದು ಗೃಹಸ್ಥ ಸನ್ಯಾಸಿ ಮತ್ತೆ ಕುಷ್ಠರೋಗಿಯಾದಂತಹ ವಾಸುದೇವ ದತ್ತ ಅವರ ಪಾಷ್ಟವನ್ನು ಚರ್ಚೆ ಮಾಡ್ಬೇಕು ಅಂತಿದೆ. ಸಮಯ ಅಭಾವ ಆಯ್ತದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಪ್ರಣಾಮ್ ಪ್ರಭು. ಥ್ಯಾಂಕ್ ಯು. ಗೊತ್ತಿತ್ತು ನಿಮ್ಮ ಹತ್ರ ಇನ್ನ ಜಾಸ್ತಿ ಪಾಯಿಂಟ್ಸ್ ಇತ್ತು ಅಂತ. ಮೇ ಬಿ ಒನ್ ಥಿಂಗ್ ವಿ ಆಲ್ ಕ್ಯಾನ್ ಡೂ, ಬಿಕಾಸ್ ಯು ಆಲ್ಮೋಸ್ಟ್ took 16 minutes ಫಾರ್ ಕೀರ್ತನ್ and reading the purport and shloka, Prabhu. Maybe you can reduce that, so we will get more time for actually doing some discussions. Okay, thank you very much, Prabhu. I like the point when you said women of Hastinapuradaವರು ಭಗವದ್ಗೀತಾ ಕೇಳಿಲ್ದೇ ಇದ್ರು ಅವರಿಗೆ ಅದರದ ಸಾರಾಂಶ ಗೊತ್ತಿತ್ತು ಅಂತ ಹೇಳಿದ್ರಿ. That was very wonderful. That is the kind of devotion they were in, completely glorifying the Lord's activity, name, fame. And Lord was also interested in hearing that. That is a very beautiful point, Prabhu. ಯಾರಿಗಾದ್ರೂ ಬೇರೆಯವ್ರಿಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ಇಲ್ಲ ಯಾವ್ದಾದ್ರು ಪ್ರಭು ಹೇಳಿದ್ದ ಅಂಶಗಳಲ್ಲಿ ಏನಾದ್ರೂ ಒಂದು ಹಿಸ್ ವರ್ಡ್ಸ್ ಅಲ್ಲಿ ಏನಾದ್ರೂ ಇಷ್ಟ ಆಗಿದ್ರೆ, ಯು ಕ್ಯಾನ್ ಪ್ಲೀಸ್ ಶೇರ್ ಇಟ್. ಹರೇ ಕೃಷ್ಣ. All of you, please quickly do this. If you have heard, please share it with Prabhu, so that all the speakers are motivated and we. Prabhu. Yes. It was a very wonderful class, and the point that you made as to how the Lord incarnates depending on each yuga. So in every yuga, he's trying to, attract us and take us back to God. So I was hearing how the Lord is more eager than us to take us back to God, rather than we being more interested. And you you mentioned that point. So it was really nice. Thank you, Prabhu, for such a wonderful class. Thank you, Mataji. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ ಪ್ರಭು. ಎಂದಿನಂತೆ ನಿಮ್ಮ ಒಂದು ಅಧಿವೇಶನ ಇವತ್ತಿಗೂ ತುಂಬಾ ಚೆನ್ನಾಗಿತ್ತು ಪ್ರಭು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಒಂದು ಅಧಿವೇಶನ ಮತ್ತೆ ಮತ್ತೆ ಕೇಳೋ ಒಂದು ಇಷ್ಟಪಡ್ತೀರಿ ಪ್ರಭು. ಪ್ರಭು, ನನಗೆ ಒಂದು ಪಾಯಿಂಟ್ ನೆನಪಾಗಿದ್ದು, ಭಗವಂತ ಆ ಒಂದು ರಕ್ಷಣೆ ಕೊಡಕ್ಕೆ ಯಾವ ರೂಪ ಬೇಕಾದ್ರೆ ತಾಳ್ತಾರೆ ಅನ್ನೋದು. ಲೈಕ್ ನಮ್ಗೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಈ ಒಂದು ನರಸಿಂಹ ಅವತಾರ್, ಉಗ್ರ ನರಸಿಂಹ ಅವತಾರ್ ಅವರ ಒಂದು ಪ್ರಹ್ಲಾದ್ ಮಹಾರಾಜನ ರಕ್ಷಣೆ ಕೊಡೋಕೋಸ್ಕರ ಸೊ ಎಂತ ಒಂದು ಅವತಾರ ತಾಳಿ ಬರ್ತಾರೆ. ಸೊ ಇದೇ ರೀತಿ ಸಂಹಾರ ಮಾಡ್ಲಿಕ್ಕೂ ಕೂಡ ಅವರು ಯೋಚನೆ ಮಾಡಲ್ಲ ಅನ್ನೋದು ತುಂಬಾ ಅದ್ಭುತವಾಗಿ ನೀವು ಹೇಳ್ಕೊಟ್ರಿ ಪ್ರಭು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರೇ ಕೃಷ್ಣ. ಪ್ರಭು, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಪ್ರಭು, ಈ ರಾಜಕಾರಣಿಗಳಿಗೆಲ್ಲ ಶಿಕ್ಷೆ ಕೊಡೋದು ಕಾಲ್ರ ಬೇರೆ ತರ, ಮತ್ತೆ ನಮ್ಗೆಲ್ಲ ಏನ್ ಶಿಕ್ಷೆ ಕೊಡ್ತಾರೆ ಪ್ರಭು? ಮಾತಾಜಿ, ನಮ್ಗೆ ಶಿಕ್ಷೆ ಅನ್ನೋದಿಲ್ಲ ಮಾತಾಜಿ, ಯಾಕಂದ್ರೆ ನಾವು ಭಕ್ತರಾಗಿದ್ದೀವಿ ಆಲ್ರೆಡಿ. ಅಲ್ಲ, ನಾವು ಭಕ್ತರ ಆಗದೆ ಇದ್ರೆ ಪ್ರಭು. ಇಲ್ಲ ಮಾತಾಜಿ, ಅದು ಆಕ್ಚುಲಿ ಮತ್ತೆ ನಮ್ಗೆ ತಪ್ಪುಗೆ ಶಿಕ್ಷೆ ಬೇಕೇ ಬೇಕಲ್ವಾ ಪ್ರಭು? ಆಗುತ್ತೆ, ಶಿಕ್ಷೆ ಕೊಡ್ತಾರೆ ಮಾತಾಜಿ. ಶಿಕ್ಷೆ ನಮ್ಗೆ ಗೊತ್ತಿಲ್ದಿರ ನಮ್ಗೆ ಶಿಕ್ಷೆ ಬರ್ತಾ ಇರುತ್ತೆ. ಅಂದ್ರೆ ನಮ್ಗೆ ನೋಡಿ, ಈ ರೋಗಗಳು ಅದೆಲ್ಲ ಬರ್ತಾವಲ್ಲ, ಅದು ಕೂಡ ಒಂದು ರೀತಿಯಾದ ಶಿಕ್ಷೆ ಆಗಿರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ರೋಗ ಬಂದಿದ ತಕ್ಷಣ ಏನೋ ತಿಂದಿದೀವಿ, ಇದ್ ಬಂದಿದೆ, ಹೋಗುತ್ತೆ ಅಂತ ತಿಳ್ಕೊಳ್ತೀವಿ. ಆದ್ರೆ ಅದು ನಮ್ದ ಹಿಂದಿನ ಕರ್ಮದ ತೀರ್ಕೊಳ್ಳೋದಕ್ಕೋಸ್ಕರ ಬರುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ನಾವು ಎಚ್ಚೆತ್ಕೊಂಡು ಯಾವಾಗ ಭಗವದ್ ಕಾರ್ಯಗಳಲ್ಲಿ ಭಕ್ತಿಯಲ್ಲಿ ನಾವು ತೋರಿಸ್ಕೊಳ್ತೀವೋ, ಇದೆಲ್ಲ ಕಾಮನ್, ಇದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮ ಕರ್ಮಗಳು ಕಳೀಲೇಬೇಕು. ಆದ್ರೆ ನಾವು ಭಕ್ತಿಯಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಏನಾಗುತ್ತೆ,
ಈ ಕರ್ಮಗಳು ಕಮ್ಮಿ ಆಗ್ತಾರೆ, ನಮ್ಮ ಶಿಕ್ಷೆಗಳು ಕಮ್ಮಿ ಆಗ್ತಾ ಇರುತ್ತೆ, ನಮ್ಮ ಆಲೋಚನೆಗಳು ಬೇರೆ ರೀತಿಯಾಗಿರ್ತದೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಕರೆಕ್ಟ್ ಮಾತಾಜಿ. ಯಾರೋ ಒಬ್ರು ಒನ್ ಆಫ್ ದ ಡಿವೋಟಿ ಸ್ಪೋಕ್ ಅಲ್ಲ, ವಿನಯ್ ಕೃಷ್ಣ ಪ್ರಭು ಹೇಳಿದ್ರು, ನಮಗೆಲ್ಲ ಈ ಶಿಕ್ಷೆ ಅನ್ನೋದು ಈ ಶಿಕ್ಷೆಕಿನ್ನ ಪರಿವರ್ತನೆಗೋಸ್ಕರ ನಮ್ಮ ಸ್ಕೂಲ್ ಶಾಲೆಯಲ್ಲಿ ಕಲಿಸಿದ್ದಾರೆ. ಈ ಮಟೀರಿಯಲ್ ವರ್ಲ್ಡ್ ಅನ್ನುವಂತ ಶಾಲೆಯಲ್ಲಿ ಅವ್ರು ಹೇಳ್ದಂಗೆ ಕ್ಲೇಶಗಳೆಲ್ಲ ಇದೆ. ಅದ್ರಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ, ಮತ್ತೆ ಆದಿಭೌತಿಕ, ಆದಿದೈವಿಕ, ಅದೆಲ್ಲ ಕ್ಲೇಶಗಳಿದೆ. ಅದರಿಂದ ಕಲ್ತ್ಕೊಳ್ದೆ ನಾವು ಅದಕ್ಕೆ ಹೇರ್ ಗ್ರೇ ಆಗ್ತಾ ಇರುವಾಗ ಇಲ್ಲ ನಾವು ಇದು ಡೈವ್ ಹಾಕೊಂತೀವಿ, ಚೆನ್ನಾಗಿರತ್ ಕಾಣಿಸತ್ತೆ, ಹೆಂಗಾಗಿರ್ತೀವಿ ಅನ್ನೋದಂತೂ ಮರ್ತೋಗ್ಬಿಟ್ಟು ನಾವು ಅದನ್ನ ವಿ ಆರ್ ನಾಟ್ ಟೇಕಿಂಗ್ ದಟ್ as ಮೆಸೇಜಸ್. ಸೊ ಶಿಕ್ಷಕಿನ ರೈಟ್ ವರ್ಡ್ ಇಸ್ ನಮ್ಮ ವಾಟ್ ಈಸ್ ದ ರೈಟ್ ವರ್ಡ್ ಫಾರ್ ರಿಯಲೈಸೇಷನ್, ಪರಿವರ್ತನೆ. ಅದಕ್ಕೋಸ್ಕರ ನಮಗ್ ಕಳಿಸ್ತಾ ಇದ್ದಾರೆ ಮಾತಾಜಿ. ಸೊ ಅದನ್ನ ಶಿಕ್ಷೆಗೆ ಒಂದು ಡಿಪಾರ್ಟ್ಮೆಂಟ್ ಇಟ್ಟಿದ್ದಾರೆ ಅವ್ರು ಸಪರೇಟ್ ಆಗಿ, ಅಲ್ಲಿ ಇದ್ದಾರೆ ಅವ್ರು ನೋಟ್ ಡೌನ್ ಮಾಡ್ಕೊಂಡು ವಿಡಿಯೋ CCTV ನೋಟ್ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಯಮದೂತಸ್ ಅವರೆಲ್ಲ ಇದ್ದಾರೆ. ಬಟ್ ದಟ್ ಇಸ್ ಫಾರ್ ರಿಯಲಿ ಅ ಪರ್ಸನ್ ಹೂ ಡಸಂಟ್ ಈವನ್ ಟೇಕ್ ಒನ್ಸ್ ಲಾರ್ಡ್ಸ್ ಹರಿ. ಅವ್ರ ಮೇನ್ ಕೆಲಸ ಹರಿ ಅನ್ನೋ ಹೆಸರೇ ಏನು, ಒಂದು ಕಳ್ಳ ಬಂದು ನಮ್ಮ ಹೃದಯವನ್ನು ತಗೊಂಡು ನಮ್ಮ ಡಿಫಿಕಲ್ಟೀಸ್ ಅನ್ನು ಸ್ಟೀಲ್ ಮಾಡ್ಕೊಂಡು ಹೋಗಕ್ಕೆ ಬಂದಿರೋದು ಮಾತಾಜಿ. ಹರೇ ಕೃಷ್ಣ. ನೈಸ್ ಕ್ವೆಶನ್ಸ್. ಎನಿಬಡಿ ಎಲ್ಸ್? ಮಥುರಾಪತಿ ಪ್ರಭು ಅವರು ಇವತ್ತು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅಂತ ಅಪಾಲಜೀಸ್ ಕೇಳಿದ್ದಾರೆ. ಸೊ ವಿ ವಿಲ್ ವೈಂಡ್ ಅಪ್ ಕ್ವಿಕ್ಲಿ. ಯಾರಾದ್ರೂ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲದೆ ಇದ್ರೆ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಪ್ಲೀಸ್ ಓಪನ್ ದ ವಿಂಡೋ ಅಂಡ್ ದೆನ್ ಕಮ್ ಅಂಡ್ ಶೇರ್ ಯುವರ್ ಅನೌನ್ಸ್ಮೆಂಟ್ಸ್. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ್ ಪ್ರಭು. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಇಲ್ಲಿ ನನ್ಗೆ ಇಷ್ಟು ಇದು ಇಂಪಾರ್ಟೆಂಟ್ ಅನಿಸಿರೋದೇನಂದ್ರೆ, ಹಸ್ತಿನಾಪುರದ ಮಹಿಳೆಯರೆಲ್ಲ ಉಪ್ಪರಿಗೆ ಮೇಲೆ ನಿಂತು ಕೃಷ್ಣನನ್ನು ಹೊಗಳ್ತಾ ಇದ್ರು. ಅದ್ರಲ್ಲಿ ಭಗವಂತನಿಗೆ ತುಂಬಾ ಇಂಟ್ರೆಸ್ಟ್ ಅನಿಸ್ತಾ ಇತ್ತು. ಮತ್ತೆ ಅವ್ರಿಗೆ ಕಣ್ಣೀರ್ ಬರ್ತಾ ಇತ್ತು. ಆದ್ರೂ ಆ ಕಣ್ಣೀರನ್ನು ತಡೆ ಹಿಡ್ಕೊಳ್ತಾ ಇದ್ರು ಅವರು. ಯಾಕಂದ್ರೆ ಅದು ಅಪಶಕುನ ಆಗ್ತದೆ ಅಂತೇಳಿ. ಯಾರಾದ್ರೂ ನಾವು ಮನೆಯಲ್ಲಿ ಸಹ ಹಾಗೆ ನೆಂಟ್ರು ಬಂದು ಕೆಲವ್ರು ನಮ್ಗೆ ಇಷ್ಟ ಇದ್ದವ್ರು ಹೋಗ್ಬೇಕಾದ್ರೆ ಆಕ್ಚುಲಿ ತುಂಬಾ ಬೇಜಾರಾಗ್ತಾ ಇರ್ತದೆ. ಆದ್ರೆ ಅದನ್ನು ತಡೆ ಕಟ್ಕೊಳ್ತಾ ಇರ್ತೀವಿ ನಾವು. ಅದನ್ನು ತೋರ್ಸ್ಕೊಳ್ಬಾರದು ಅಂತ ಅನ್ಕೊಳ್ತಾ ಇರ್ತೀವಿ ನಾವು. ಹಾಗೆ ಇದು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳಿದ್ರೆ, ಮನ ತಟ್ಟುವ ಹಾಗೆ ನಾವು ಹೇಗೆ ಬಿಹೇವ್ ಮಾಡ್ಬೇಕು ಈ ತರ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಎಲ್ಲ ಅಂತೇಳಿ ಕೃಷ್ಣನ್ ಈ ಭಾಗವತ ಸೆಷನ್ ಅಲ್ಲಿ ತಿಳಿ ಹೇಳಿದ್ದಾರೆ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. Mataji, that is why it is called not Prajalpa. What those people were speaking amongst themselves was called Sanjalpa. Sanjalpa. Hare Krishna. We should not only the message of not crying, we should also remember that we should not do Prajalpa. That is also another message for all of us, Mataji. Okay? Hare Krishna. Whoever is recording, can it be stopped? Hare Krishna. MMD Prabhu only, Prabhu. No, Mataji. He's written that he's not there. But recording has been on by. Okay. Now, one more important message requesting prayers for Annapayani Mataji's husband, who's been admitted to the hospital again due to few complications. This is really a humble request because for so many days, Prabhuji was in hospital, came back home. Looks like some small complication. It happens after the surgery, but nothing to worry for. Annapayani Mataji is always ready to eager to do service. I'm sure Lord will be very favorable to Mataji and his family. But we have, because Prabhuji is requested, we'll all do humble prayers. Please include another round or Narsimha Kavacha or something. You all please and take some time for another devotee. Okay. So if no other announcements are there, can we all come on to the camera? Prabhuji, nimage hogbeka office ge? No problem. ಪ್ರಭು. ದೊಡ್ಡವ್ರು ಹೇಳಿ ಮಾತಾಜಿ. ಹೇಳಿ ಗೌರಮ್ಮ ಮಾತಾಜಿ. ಚೆನ್ನಾಗಿತ್ತು ಪ್ರಭು. ಇವತ್ತು ನಮ್ಮ ಮಗ ಸೊಸೆದು ವೆಡ್ಡಿಂಗ್ ಆನಿವರ್ಸರಿ ಪ್ರಭು. Oh, very nice. Surely we'll all Mataji is also wonderfully engaged in Krishna consciousness. One beauty ಏನು ಅಂದ್ರೆ ಅವ್ರು ಯಾರನ್ನು ನಮ್ಮ ಅವರ ಫ್ಯಾಮಿಲಿಯಲ್ಲಿ ಬಿಟ್ಟಿಲ್ಲ.
ಅವರು ಮಗ ಸೊಸೆ ಆ ಕಡೆಯಿಂದ ಮಗಳು ಅವರ ಹಸ್ಬೆಂಡ್ ಅವ್ರು ಒಂಥರ ಅವ್ರು ಬಂದ್ರೆ ಅವ್ರು ಒಬ್ಬರೇ ಬರಲ್ಲ, ಯಾವಾಗ್ಲೂ ಒಂದ್ 10 ಜನ ಕರ್ಕೊಂಡ್ ಬರ್ತಾರೆ. ದಟ್ ಇಸ್ ಒನ್ ವಂಡರ್ಫುಲ್ ಕ್ವಾಲಿಟಿ. ಮಾತಾಜಿ, ಡೆಫಿನೆಟ್ಲಿ ಲಾರ್ಡ್ ವಿಲ್ ಬಿ ಫೇವರಬಲ್ ಟು ಯು ಬಿಕಾಸ್ ಯು ಆರ್ ಬ್ರಿಂಗಿಂಗ್ ಪೀಪಲ್. ಓಕೆ, ಸೊ ನಾವು ಖಂಡಿತ ಇವತ್ತು ಅವ್ರಿಗೆ ಸ್ಪೆಷಲ್ ಪ್ರೇಯರ್ ಮಾಡ್ತೀವಿ. ಓಕೆ, ಅವ್ರ ಹೆಸರು ಹೇಳಿ ಮಾತಾಜಿ. ಭರತ್ ಗೀತಾಂಜಲಿ ಪ್ರಭು. Okay, Bharat and Geeta, their wonderful children is also coming. Now, thanks to Aparna Mataji, they also can hear some Krishna Katha, some stories. So even children are involved. Okay, thank you very much, Mataji. ಹೌದು ಪ್ರಭು, ಮತ್ತೆ ಕ್ಲಾಸ್ ಮಾಡ್ಬೇಕು ಪ್ರಭು ಅಪರ್ಣ ಮಾತಾಜಿ. ಖಂಡಿತ ಅದನ್ನ ಕಂಟಿನ್ಯೂ ಮಾಡೋಣ. ಮಕ್ಕಳು ಬಂದ್ರೆ ಕಂಟಿನ್ಯೂ ಡೆಫಿನೆಟ್ಲಿ ಮೇ ಬಿ ವಿಲ್ ಡೂ ಸಮ್ ಸಂಡೇ ಪ್ರೋಗ್ರಾಮ್ ಆರ್ ಸಮಥಿಂಗ್ ವಿ ವಿಲ್ ಪ್ಲಾನ್ ಮಾತಾಜಿ, ಖಂಡಿತ. ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನೋ ಸ್ಪೆಷಲ್ ಪ್ರೇಯರ್ಸ್ ಇದೆಯಾ? ಇಲ್ಲಾಂದ್ರೆ ವೈಂಡ್ ಅಪ್ ಮಾಡೋಣ. 6:50 ಆಗಿದೆ. ಹೇಳಿ, ಯಾ ಮಾತಾಜಿ, ವಾಟ್ ಇಸ್ ಇಟ್? Prabhu, we have service tomorrow, kitchen cleaning, Radha Gopinath Circle, Sunday Okay. feast. Okay. Yeah, so we have kitchen cleaning and Bhakti Vrikshas today, Prabhu. So Okay. you can request all of them to Yes. attend that. So all the people ಯಾರ್ಯಾರು ಇವತ್ತು ಭಕ್ತಿ ವಿಕ್ಷಾ ಇದೆಯೋ ಅವತ್ತು ಪ್ಲೀಸ್ ಅಟೆಂಡ್ ಮಾಡಿ ವಿತೌಟ್ ಫೇಲ್. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಬಿಕಾಸ್ ಆ ಪ್ರೀಚರು ಇವಾಗ ರಾಧಾಕೃಷ್ಣ ಪ್ರಭು ಹೇಳಿದ್ರು, ಎಷ್ಟು ಪಾಯಿಂಟ್ಸ್ ಇದೆ ಅಂದ್ರೆ ಅವ್ರು ಎಷ್ಟೊತ್ತು ಇದನ್ನ ಕೂತ್ಕೊಂಡು ನಮಗೋಸ್ಕರ 1 hour 2 hours ಸ್ಪೆಂಡ್ ಮಾಡಿರ್ತಾರೆ. ಒಂದು ಸಣ್ಣ ವರ್ಸ್ ನಲ್ಲಿ ಏನೋ ಪಾಯಿಂಟ್ಸ್ ಸಾರಾಂಶನ ತೆಗೆದು ನಮ್ಮ ಹತ್ರ ಕೊಡ್ಬೇಕು ಅಂತ. ಅದೇ ತರ ಭಕ್ತಿ ವಿಕ್ಷಾ ಲೀಡರು ಪ್ಲಾನ್ ಮಾಡಿರ್ತಾರೆ. ದಯವಿಟ್ಟು ಎಲ್ಲರೂ ನಮ್ಮಲ್ಲಿರುವಂತ ನಮ್ಮ ಪ್ರೋಗ್ರೆಸ್ಗೆ ಅಂತ 1 hour ಇಟ್ಕೋಬೇಕು, ಶನಿವಾರದಲ್ಲಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ನಾಳೆ ಸುಗೋಪಿಕಾ ಹೇಳ್ದಂಗೆ ನಮಗೆಲ್ಲ ಕಿಚನ್ ಕ್ಲೀನಿಂಗ್ ಇದೆ. ಕಿಚನ್ ಹೊಸದಾಗಿದೆ, ಖುಷಿಯಾಗಿ ಕ್ಲೀನ್ ಮಾಡ್ಬೋದು. ಯಾರ್ಯಾರು ಬರ್ತಾ ಇದ್ದೀರೋ ಸಂಡೇ ಫೀಸ್ಟ್ಗೆ, ಪ್ಲೀಸ್ ಕಮ್, ಆಸ್ಕ್ ಯುವರ್ ಲೀಡರ್, ನಂದೇನ್ ಸೇವಾ ಅಂತ ಕೇಳಿ ಮಾಡ್ಬಿಟ್ಟು ಹೋಗಿ. ನನ್ಗೆ ಯಾರು ಹೇಳಿಲ್ಲ ಅಂತ ಹೇಳ್ಬೇಡಿ, ಇದು ನೀವು ನಮ್ಮನ್ನ ಕೇಳ್ಬೇಕು, ಲೀಡರ್ನ ಏನ್ ಮಾಡೋದು ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ಆಫ್ ಯು ಜೊತೆಗೆ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಗೌರಂಗ ಗೌರಂಗ ಗೌರಂಗ, ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಮಾಚಾರ್ಯ श्रील हरिदास ठाकुर की जय, श्रील प्रभुपाद की जय, पतित पावन गुरुदेव की जय, निताय गौर प्रेमानंदे, हरि हरि बोल. हरे कृष्णा. हरे Yes. कृष्ण. Have a nice Krishna conscious day. Hari bol. Thank you, Radha Krishna Prabhu. Hari bol. हरे कृष्ण प्रभु. Hey.